ಟ್ರ್ಯಾಕ್ಟರ್ ಕಂದಕಕ್ಕೆ ಉರುಳಿ ಬಿದ್ದು 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯ ಮುಧೋಳ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರ್ಯಾಕ್ಟರ್ ಕಂದಕಕ್ಕೆ ಉರುಳಿ ಬಿದ್ದು ಸ್ಥಳದಲ್ಲೇ 4 ಕೊನೆಯುಸಿರೆಳೆದಿದ್ದಾರೆ. ಬಾಗಲಕೋಟೆ ಮುಧೋಳ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ರಾತ್ರಿ ಮುಧೋಳದಿಂದ ಜಮಖಂಡಿಗೆ ತೆರಳುತ್ತಾ ಇದ್ದಂತ ಟ್ರ್ಯಾಕ್ಟರ್ ಇದು. ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. 2 ವರ್ಷದ ಮಗು ಸೇರಿದಂತೆ ಮಹಿಳೆಯರು 4 ದುರ್ಮರಣಕ್ಕೆ ಈಡಾಗಿದ್ದಾರೆ. ಅಂದರೆ 3 ಮಹಿಳೆಯರು 1 ಮಗು. ಟ್ರ್ಯಾಕ್ಟರ್ನಲ್ಲಿ ಇದ್ದಂಥ 20 ಮಂದಿಯಲ್ಲಿ 8 ಜನಕ್ಕೆ ಗಂಭೀರವಾದಂತಹ ಗಾಯಗಳಾಗಿದೆ. ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಗೊಂಡವರಿಗೆ ಕ್ರೇನ್ ಮೂಲಕ ಟ್ರ್ಯಾಕ್ಟರ್ನ ಮೇಲೆತ್ತುವಂಥ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಇದು ಬಾಗಲಕೋಟೆ ಮುಧೋಳ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಕಂದಕಕ್ಕೆ ಉರುಳಿ ಬಿದ್ದು ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ 20 ಮಂದಿಯ ಪೈಕಿ 4 ಸಾವನ್ನಪ್ಪಿದ್ದಾರೆ. ಅದರಲ್ಲಿ 2 ವರ್ಷದ ಮಗು ಕೂಡ ಸೇರಿದೆ. 3 ಮಹಿಳೆಯರು ಮೃತಪಟ್ಟಿದ್ದಾರೆ. 8 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಂಥ ಟ್ರ್ಯಾಕ್ಟರ್ನ ಕ್ರೇನ್ ಮೂಲಕ ಮೇಲೆತ್ತುವಂಥ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಅಂದರೆ ರಾತ್ರಿ ಇವರೆಲ್ಲ ಕೂಡ ಕೆಲಸವನ್ನು ಮುಗಿಸ್ಕೊಂಡು ಮುಧೋಳ ಬಾಗಲಕೋಟೆ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಮುಧೋಳದಿಂದ ಜಮಖಂಡಿ ಕಡೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಈ ವೇಳೆ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ಅಂದರೆ ದೊಡ್ಡ ಒಂದು ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಈ ನಿಟ್ಟಿನಲ್ಲಿ ಆಗಿರುವಂಥ ಅಪಘಾತದಲ್ಲಿ 3 ಮಹಿಳೆಯರು 2 ವರ್ಷದ ಮಗು ಸೇರಿದಂತೆ ಒಟ್ಟು 4 ಕೊನೆಯುಸಿರೆಳೆದಿದ್ದಾರೆ. ಇನ್ನು 8 ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವ್ರನ್ನೆಲ್ಲ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 20 ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಎಲ್ಲ ಕೂಡ ಕೆಲಸ ಮುಗಿಸ್ಕೊಂಡು ನೇರವಾಗಿ ತಮ್ಮ ತಮ್ಮ ಮನೆ ಕಡೆ ಹೊರಟಿದ್ರು. ಮುಧೋಳದಿಂದ ಜಮಖಂಡಿಗೆ ಹೊರಟಿದ್ರು ಅವರೆಲ್ಲರೂ. ಅದರಲ್ಲಿ ಈಗ 8 ಮಂದಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ನಿಜಕ್ಕೂ ಕೂಡ ಭೀಕರ ಅಪಘಾತ. ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂಥವರು ಮಸಣಕ್ಕೆ ಸೇರಿದ್ದಾರೆ. ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಮೂಲತಃ ಇವರೆಲ್ಲ ಎಲ್ಲಿಯವರು, ಎಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರು? ಮಧುಸೂದನ್, ಏನಂತ ಹೇಳಿದ್ರೆ ಇವರೆಲ್ಲ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯವರು. ಇವರು ಕಬ್ಬು ಕಟಾವು ಮಾಡೋದಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ರು. ಇನ್ನೇನು ಕಬ್ಬು ಕಟಾವು ಮಾಡಿ ಮರಳಿ ತಮ್ಮ ಜಿಲ್ಲೆಗೆ, ಅಂದ್ರೆ ತಮ್ಮ ತವರೂರು ಮಹಾರಾಷ್ಟ್ರದ ನಾಂದೇಡ್ ಕಡೆ ಹೊರಡಬೇಕಾಗಿತ್ತು. ಹೀಗಾಗಿ ನಿನ್ನೆ ರಾತ್ರಿ ಮುಧೋಳದಿಂದ ಜಮಖಂಡಿ ಮುಖಾಂತರ ಮಹಾರಾಷ್ಟ್ರದ ಕಡೆ ಇವರೆಲ್ಲ ಹೊರಡ್ತಾ ಇದ್ರು. ಆದ್ರೆ ಜಮಖಂಡಿ ಅಂದ್ರೆ ಹೊರವಲಯದಲ್ಲಿರುವಂತ ಏನು ಕೆರೆಕಟ್ಟೆ ಪ್ರದೇಶ ಏನಿದೆ ಅದು ಸ್ವಲ್ಪ ಇಳಿಜಾರಿನ ಪ್ರದೇಶ ಆಗಿದೆ. ಹೀಗಾಗಿ ಅಲ್ಲಿ ಸ್ವಲ್ಪ ಎಡಭಾಗದಲ್ಲಿ ಕಂದಕ ಇದೆ. ಅಲ್ಲಿ ಬಂದಾಗ ಟ್ರ್ಯಾಕ್ಟರ್ ಸ್ಪೀಡ್ ಆಗಿ ಬಂದಾಗ ಇವರು ತಿರುವು ಇದೆ, ಲೆಫ್ಟ್ ತಗೊಂಡಾಗ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ. ಹೀಗಾಗಿ ಟ್ರ್ಯಾಕ್ಟರ್ ನಲ್ಲಿದ್ದಂತ 20 ಜನರ ಪೈಕಿ 2 ವರ್ಷದ ಮಗು ಸೇರಿ 4 ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಇನ್ನು 8 ಜನ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅವರನ್ನೆಲ್ಲ ಕೂಡ ಜಮಖಂಡಿ ಏನು ಸರ್ಕಾರಕ್ಕೆ ಈಗಾಗಲೇ ದಾಖಲು ಮಾಡಲಾಗಿದೆ. ಇನ್ನು ಮೃತರ ಪೈಕಿ 23 ವರ್ಷದ ಮನುಷ್ಯ ಮತ್ತು 27 ವರ್ಷದ ಲಕ್ಷ್ಮಿ ಮತ್ತೆ 28 ವರ್ಷದ ರೇಖಾ ಅಂತ ಗುರುತಿಸಲಾಗಿದೆ. ಇದರ ಜೊತೆಗೆ 2 ವರ್ಷದ ಹಲ್ಕಿ ಎಂಬ ಬಾಲಕಿಯು ಕೂಡ ಸ್ಥಳದಲ್ಲೇನೆ ಮೃತಪಟ್ಟಿರೋದು ಕೂಡ ಅತ್ಯಂತ ದುರಾದೃಷ್ಟಕರ ಅಂತಾನೆ ಹೇಳಲಾಗುತ್ತದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ದುಡಿಯೋದಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಬಂದಿರ್ತಾರೆ. ಕಬ್ಬು ಕಟಾವು ಮಾಡಬೇಕು, ತಮ್ಮ ಜೀವನ ಸಾಗಿಸೋದಕ್ಕಾಗಿ ಬರ್ತಾರೆ. ಇವರು ಏನು ಟ್ರ್ಯಾಕ್ಟರ್ ಏನಿರುತ್ತೆ, ಟ್ರ್ಯಾಕ್ಟರ್ ಅಲ್ಲೇ ತಮ್ಮ ಸಾಮಾನು ಸರಂಜಾನುಗಳನ್ನ ಹೊತ್ತು ಹೊಳ್ಳಿ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಈ ರೀತಿಯಾದಂತ ಘಟನೆ ನಡೆದಿರುವುದು ನಿಜಕ್ಕೂ ಕೂಡ ದುರಾದೃಷ್ಟಕರ. ಮತ್ತೆ ಈ ಬಗ್ಗೆ ಏನಂತ ಹೇಳಿದ್ರೆ ಇವರ ಕುಟುಂಬ ಸರಿ ಕೂಡ ಈಗಾಗಲೇ ಇಲ್ಲಿನ ಪೊಲೀಸರು ಮಾಹಿತಿಯನ್ನ ನೀಡಿರುವಂತದ್ದು. ಕೂಡ ನಾಂದೇಡಿಂದ ಇವರ ಕುಟುಂಬಸ್ಥರು ಕೂಡ ಜಮಖಂಡಿಗೆ ಈಗಾಗಲೇ ಹೊರಡ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ತಮ್ಮ ಏನಂತ ಹೇಳಿದ್ರೆ ತುತ್ತಿನ ಚೀಲವನ್ನ ತುಂಬಿಕೊಂಡು ಹೊರಟವರು ಈಗ ಮಸಣಕ್ಕೆ ಸೇರಿರುವುದು ನಿಜಕ್ಕೂ ಕೂಡ ದುರಾದೃಷ್ಟಕರ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಕೃಷ್ಣ ನಿಮ್ಮ ಮಾಹಿತಿಗೆ.